ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 3ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ 2 ಪ್ರಕಾರದ ನಿಷ್ಠೆಗಳನ್ನು ನಾನು ಇವತ್ತು ಹೇಳಿರೋದಲ್ಲ, ಇದಕ್ಕೆ ಮುಂಚೆ ಬೇರೆ ಬೇರೆ ಅವತಾರಗಳಲ್ಲಿ ಬಂದಾಗಲೂ ಹೇಳಿದ್ದೀನಿ, ಈ ಸೃಷ್ಟಿಯ ಆದಿಯಲ್ಲೂ ಕೂಡ ಹೇಳಿದ್ದೀನಿ. ಅಷ್ಟೇ ಅಲ್ಲ, 2ನೇ ಅಧ್ಯಾಯದಲ್ಲಿ ನಿನಗೂ ಕೂಡ ಇದನ್ನು ನಾನು ಮೊದಲೇ ಹೇಳಿದ್ದೀನಿ ಅಂತಂದ್ಬಿಟ್ಟು ಕೆಲವೊಂದು ಶ್ಲೋಕಗಳಲ್ಲಿ ಅವನು ಏನು ಹೇಳಿದಾನೋ ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಈಗ 40ರಿಂದ 53ನೇ ಶ್ಲೋಕದಲ್ಲಿ ಫಲಸಹಿತ ಕರ್ಮಯೋಗದ ವರ್ಣನೆಯನ್ನು ಮಾಡಿದ್ದಾನೆ ಭಗವಂತ. ಅಂದರೆ ಫಲವನ್ನು ಇಟ್ಕೊಂಡು ನನಗೆ ಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡೋದ್ರ ಬಗ್ಗೆ ವರ್ಣನೆ ಮಾಡಿದಾನಲ್ಲ, ಆ ವಿಷಯವಾಗಿ ನಾವು ಓದ ಭಾಗದಲ್ಲಿ 44ನೇ ಶ್ಲೋಕದವರೆಗೂ ತಿಳ್ಕೊಂಡ್ವಿ. ಈಗ ಮುಂದುವರೆದು ಏನು ಹೇಳ್ತಾನೆ ಇಲ್ಲಿ ಭಗವಂತ ಅಂತ ತಿಳ್ಕೊಳ್ಳೋಣ. ಯಾಕಂದರೆ 53ನೇ ಶ್ಲೋಕದವರೆಗೂ ಅವನು ಎಕ್ಸ್ಪ್ಲೇನ್ ಮಾಡಿದ್ದಾನೆ, 44 ಆಗಿದೆ ಅಲ್ವಾ. ಈಗ ಮುಂದೆ ಏನು ಹೇಳಿದ್ದಾನೆ ಅಂತ ನೋಡೋಣ. ಮುಂದೆ ಹೇಳ್ತಾನೆ, ವೇದಗಳು ಮೇಲೆ ಹೇಳಿರುವ ಪ್ರಕಾರ 3 ಗುಣಗಳ ಕಾರ್ಯರೂಪವಾದ 3 ಗುಣಗಳು ಯಾವುದು? ಸತ್ವ, ರಜ, ತಮೋ. ಆ ಗುಣಗಳ ಕಾರ್ಯರೂಪವಾದಂಥ ಎಲ್ಲ ಭೋಗಗಳನ್ನು ಮತ್ತು ಅವುಗಳ ಸಾಧನಗಳನ್ನು ಪ್ರತಿಪಾದನೆ ಮಾಡುತ್ತೆ. ಅಂದರೆ ವೇದಗಳಲ್ಲಿ ಈ 3 ಗುಣಗಳ ಬಗ್ಗೆ, ಅದರದ್ದು ಕೆಲಸಗಳೇನಿದೆಯೋ ಅದರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದಕ್ಕೋಸ್ಕರ ನೀನು ಆ ಭೋಗಗಳನ್ನು ಮತ್ತು ಅವುಗಳ ಸಾಧನೆಗಳಲ್ಲಿ, ಅಂದರೆ ಅದನ್ನು ಪಡಿಬೇಕು ಅಂದರೆ ನೀನೇನೆಲ್ಲ ಮಾಡಬೇಕು ಅದರಲ್ಲಿ ಆಸಕ್ತಹೀನನಾಗಿ, ಅಂದರೆ ಏನೇ ಭೋಗ ಆಗಿರ್ಬೋದು ಅದರ ಸಾಧನಗಳಾಗಿರ್ಬೋದು ಅದರಲ್ಲಿ ನೀನು ಆಸಕ್ತಿಹೀನನಾಗಿರು. ಮತ್ತು ಹರ್ಷ ಮತ್ತು ಶೋಕ ಬರುತ್ತಲ್ಲ, ಅಂಥ ದ್ವಂದ್ವಗಳಿಂದ ರಹಿತನಾಗಿ ನಿತ್ಯ ವಸ್ತುವಾಗಿರುವಂಥದ್ದು, ಅಂದರೆ ಯಾವಾಗಲೂ ಇರುವಂಥದ್ದು ಯಾವುದು? ಪರಮಾತ್ಮ. ಅವನಲ್ಲಿ ಸ್ಥಿತನಾಗಿ ನೀನು ಯೋಗಕ್ಷೇಮವನ್ನು ಕೂಡ ಬಯಸಬೇಡ, ನೀನು ಸ್ವಾಧೀನ ಅಂತಃಕರಣವುಳ್ಳವನಾಗು ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಅಂದರೆ ಅವನು ಹೇಳ್ತಾ ಇರೋ ಅರ್ಥ ಏನು? ಯಾವುದೇ ಭೋಗಗಳಾಗಿರ್ಬೋದು, ಯಾವುದೇ ಕೆಲಸ, ಕರ್ಮ, ಶೋಕ, ಹರ್ಷ ಏನೇನಿದೆಯೋ ಎಲ್ಲದಕ್ಕೂ ನೀನು ಆಸಕ್ತಿರಹಿತನಾಗು. ಬರೀ ಪರಮಾತ್ಮನಲ್ಲಿ ಮಾತ್ರ ನೀನು ಆಸಕ್ತನಾಗಿರಬೇಕು, ಪರಮಾತ್ಮನಲ್ಲಿ ಮಾತ್ರ ನಿನ್ನ ಮನಸ್ಸಿರಬೇಕು. ಆಮೇಲೆ ಏನು ಹೇಳ್ತಾನೆ? ಎಲ್ಲ ಕಡೆಯಿಂದ ಪರಿಪೂರ್ಣವಾದಂತಹ ಜಲಾಶಯನೇ ಪ್ರಾಪ್ತವಾಗಿಬಿಟ್ಟ ಮೇಲೆ, ಅಂದರೆ ನಿನಗೆ ದೊಡ್ಡದೊಂದು ಜಲಾಶಯನೇ ಸಿಕ್ಕಿಬಿಟ್ಟ ಮೇಲೆ ಚಿಕ್ಕ ಚಿಕ್ಕ ಜಲಾಶಯಗಳಿಗೆ ನೀನೇನಾದರೂ ಹೋಗ್ತೀಯಾ? ಅದರಿಂದ ನಿನಗೇನಾದರೂ ಪ್ರಯೋಜನ ಇರತ್ತಾ? ಇಲ್ಲ. ಅಂದರೆ ಅರ್ಥ ಏನು? ದೊಡ್ಡ ನೀರಿರುವಂಥ ಜಾಗನೇ ನನಗೆ ಸಿಕ್ಬಿಟ್ಟಿದೆ ಅಂತಂದಮೇಲೆ ನಾನು ನೀರಿಗೋಸ್ಕರ ಚಿಕ್ಕ ಚಿಕ್ಕ ಬಾವಿ, ಕೆರೆ ಇಂಥದ್ರ ಕಡೆ ನಾನು ಯಾಕೆ ಹೋಗಲಿ ಅಲ್ವಾ? ಆ ರೀತಿ ಬ್ರಹ್ಮನನ್ನು ತತ್ವತಃ ತಿಳ್ಕೊಂಡಿರುವಂತಹ ಬ್ರಾಹ್ಮಣನಿಗೆ ಸಮಸ್ತ ವೇದಗಳಲ್ಲಿ ಅಷ್ಟೇ ಪ್ರಯೋಜನ ಇರುತ್ತೆ. ಅಂದರೆ ಅರ್ಥ ಏನು? ಭಗವಂತನನ್ನೇ ಪಡ್ಕೊಂಡು ಬಿಟ್ಮೇಲೆ, ಸಚ್ಚಿದಾನಂದನೇ ಸಿಕ್ಕಿಬಿಟ್ಮೇಲೆ ವೇದಗಳ ಅವಶ್ಯಕತೆ ಅನ್ನೋದೇ ಮನುಷ್ಯನಿಗಿರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ನಿನಗೆ ಕರ್ಮ ಮಾಡೋದ್ರಲ್ಲಿ ಮಾತ್ರ ಅಧಿಕಾರ ಇರೋದು, ಆದರೆ ಕರ್ಮಫಲಗಳಲ್ಲಿ ಯಾವತ್ತೂ ಇಲ್ಲ. ಅದಕ್ಕೋಸ್ಕರ ನೀನು ಕರ್ಮಫಲಗಳಿಗೆ ನೀನು ಕಾರಣನಾಗಬೇಡ. ಅಂದರೆ ಏನೋ ಒಂದು ಆಸೆ ಇಟ್ಕೊಂಡು ಕರ್ಮ ಮಾಡಿದ್ರೆ ಅದ್ರ ಪ್ರತಿಫಲವನ್ನು ಅನುಭವಿಸ್ಲೇಬೇಕಾಗತ್ತೆ ನೀನು. ಅದಕ್ಕೆ ಫಲಾಪೇಕ್ಷೆ ಇಲ್ಲದೆ ನೀನು ಕರ್ತವ್ಯ ಬುದ್ಧಿಯಿಂದ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಕರ್ಮಗಳನ್ನು ಮಾಡು. ನಿನಗೆ ಕರ್ಮ ಮಾಡದೇ ಇರೋದ್ರಲ್ಲೂ ಕೂಡ ನೀನು ಆಸಕ್ತಿಯನ್ನು ಇಟ್ಕೋಬೇಡ ಅಂತ ಹೇಳ್ತಾನೆ. ಈಗ ಕೆಲವು ಕಡೆ ನೋಡಿದಾಗ ನಮಗೆ ನಾನು ಮಾಡಲ್ಲ ಅನ್ನೋದ್ರಲ್ಲೇ ನಮಗೆ ಆಸಕ್ತಿ ಬಂದ್ಬಿಟ್ಟಿರುತ್ತೆ. ನೀನು ಅದನ್ನೂ ಬಿಟ್ಬಿಡ್ಬೇಕು ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ, ನೀನು ಆಸಕ್ತಿಯನ್ನು ತ್ಯಾಗ ಮಾಡಿ ಸಿದ್ಧಿ ಅಸಿದ್ಧಿ, ಅಂದರೆ ಸಿಕ್ಕಿದ್ರೂ ಸರಿ ಸಿಗಲಿಲ್ಲ ಅಂತಂದ್ರೂ ಸರಿ ಸಮಬುದ್ಧಿಯುಳ್ಳವನಾಗಿ ಯೋಗದಲ್ಲೇ ಸ್ಥಿತನಾಗಿತ್ಕೊಂಡು ಕರ್ತವ್ಯ ಕರ್ಮಗಳ ಮಾಡು. ಸಮತ್ವ ಅನ್ನೋದೇ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಆಮೇಲೆ ಆ ಸಮತ್ವ ರೂಪವಾದಂತಹ ಬುದ್ಧಿಯೋಗಕ್ಕಿಂತ ಸಕಾಮ ಕರ್ಮ ಅನ್ನೋದು ಅತ್ಯಂತ ಕೆಳಮಟ್ಟದ್ದು. ಅಂದರೆ ನಾವು ಸಮತ್ವ ಭಾವದಿಂದ ಕೆಲಸ ಮಾಡ್ತೀವಲ್ವ, ಅದು ಶ್ರೇಷ್ಠ. ಅದನ್ನು ಬಿಟ್ಟು ನನ್ನ ಒಂದು ಇಚ್ಛೆಯನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನಾನು ಕರ್ಮ ಮಾಡ್ತೀನಲ್ಲ, ಅದು ಸಕಾಮ ಅಲ್ವಾ, ಅದು ಅದಕ್ಕಿಂತ ಕೆಳಮಟ್ಟದ್ದು. ಅದಕ್ಕೋಸ್ಕರನೇ ಧನಂಜಯನೇ, ನೀನು ಸಮಬುದ್ಧಿನಲ್ಲೇ ರಕ್ಷಣೆಯ ಉಪಾಯವನ್ನು ಹುಡುಕೋ. ಅಂದರೆ ಏನು? ಬುದ್ಧಿಯೋಗದ ಆಶ್ರಯವನ್ನು ಪಡ್ಕೋ. ಯಾಕೆ ಅಂತಂದರೆ ಫಲಕ್ಕೆ ಕಾರಣರಾಗುವಂಥವ್ರು ಅತ್ಯಂತ ದೀನರು ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ.
ಆಮೇಲೆ ಹೇಳ್ತಾನೆ, ಸಮಬುದ್ಧಿ ಇರುವಂಥ ಮನುಷ್ಯ ಪಾಪ ಆಗಲಿ ಪುಣ್ಯ ಆಗಲಿ ಎರಡನ್ನೂ ಕೂಡ ಇದೇ ಲೋಕದಲ್ಲಿ ತ್ಯಾಗ ಮಾಡಿಬಿಡ್ತಾರೆ. ಅಂದರೆ ಏನು, ಅದರಿಂದ ಮುಕ್ತರಾಗ್ತಾರೆ ಅಂತ ಅರ್ಥ. ಅದಕ್ಕೋಸ್ಕರ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಸಮತ್ವರೂಪಿ ಯೋಗ ಇದೆಯಲ್ಲ, ಇದು ಕರ್ಮಗಳಲ್ಲಿ ಕುಶಲತೆಯಾಗಿದೆ. ಅಂದರೆ ಅರ್ಥ ಏನು, ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವಂಥ ಒಂದು ಉಪಾಯ ಇದು ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದರೆ, ಸಮಬುದ್ಧಿಯಿಂದ ಯುಕ್ತರಾಗಿರುವಂತಹ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುತ್ತಲ್ಲ ಫಲ, ಅದನ್ನು ತ್ಯಾಗ ಮಾಡಿ ಏನು ಮಾಡ್ತಾರೆ, ಈ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ಅವರು ನಿರ್ವಿಕಾರ ಪರಮಪದವನ್ನು ಪಡಿತಾರೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆಮೇಲೆ ಯಾವ ಕಾಲದಲ್ಲಿ ನಿನ್ನ ಬುದ್ಧಿ ಮೋಹರೂಪಿ ಕೆಸರನ್ನು ಚೆನ್ನಾಗಿ ದಾಟಿಬಿಡುತ್ತೋ, ಅಂದರೆ ಅರ್ಥ ಏನು, ಈ ಮೋಹ ಅನ್ನುವಂಥದ್ದು ಒಂದು ಕೆಸರು, ಅದನ್ನು ಯಾವಾಗ ನಿನ್ನ ಬುದ್ಧಿ ದಾಟುತ್ತೋ ಆಗ ನೀನು ಕೇಳಿರುವಂತಹ ಅಥವಾ ಇನ್ನೂ ಕೇಳಿಸ್ಕೊಳ್ಳುವಂಥ ಈ ಲೋಕ ಆಗಿರ್ಬೋದು ಪರಲೋಕ ಆಗಿರ್ಬೋದು ಎಲ್ಲ ಭೋಗಗಳಿಂದ ನೀನು ವೈರಾಗ್ಯವನ್ನು ಪಡಿತೀಯಾ. ಬೇರೆ ಬೇರೆ ಒಂದು ಮಾತುಗಳಲ್ಲಿ ಕೇಳೋದ್ರಿಂದ ವಿಚಲಿತವಾಗಿರುವಂಥ ನಿನ್ನ ಬುದ್ಧಿ ಯಾವಾಗ ಪರಮಾತ್ಮನಲ್ಲಿ ಅಚಲ ಮತ್ತು ಸ್ಥಿರವಾಗಿ ನಿಲ್ಲುತ್ತೋ ಆಗ ನೀನು ಯೋಗವನ್ನು ಪಡ್ಕೊಳ್ತೀಯ. ಅಂದರೆ ಅರ್ಥ ಏನು, ಪರಮಾತ್ಮನ ಜೊತೆ ನಿನ್ನ ನಿತ್ಯ ಸಂಯೋಗ ಆಗುತ್ತೆ. ಅಂದರೆ ಈಗ ಏನೇನೋ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಕಡೆಗಳಿಂದ ನಾವು ಕೇಳ್ತಾನೇ ಇರ್ತೀವಿ ಅಲ್ವಾ. ಈಗ ಒಬ್ಬರೊಂದು ಹೇಳ್ತಾರೆ, ಇನ್ನೊಬ್ಬರೊಂದು ಹೇಳ್ತಾರೆ, ಇನ್ನೊಬ್ಬರು ಬೇರೆ ರೀತಿಯೇ ಹೇಳ್ತಾರೆ. ಎಲ್ಲ ರೀತಿ ಕೇಳಿಸ್ಕೊಂಡಾಗ ವಿಚಲಿತವಾಗುತ್ತಲ್ಲ, ಅದೇ ರೀತಿ ಇಲ್ಲಿ ನಾನು ಹೇಳ್ತಾ ಇರುವಂಥ ಬೇರೆ ಬೇರೆ ವಚನಗಳನ್ನು ಕೇಳೋದ್ರಿಂದ ನೀನು ಬುದ್ಧಿ ವಿಚಲಿತವಾಗಬಹುದು. ಯಾವಾಗ ಪರಮಾತ್ಮನಲ್ಲಿ ಅದು ಅಚಲವಾಗಿ ಸ್ಥಿರವಾಗಿ ನಿಲ್ಲುತ್ತೋ, ಅಂದರೆ ಯಾವ ಕಡೆನೂ ನಿನ್ನ ಮನಸ್ಸು ಹೋಗಬಾರ್ದು, ಬರೀ ಭಗವಂತನಲ್ಲೇ ಸ್ಥಿತವಾಗಿರಬೇಕು, ಆಗ ನೀನು ಪರಮಾತ್ಮನನ್ನೇ ಪಡಿತೀಯಾ ಅಂತಂದ್ಬಿಟ್ಟು ಭಗವಂತ ಸ್ವಯಂ ಅಲ್ಲಿ ಹೇಳಿದಾನೆ. ನೋಡಿ, ಇಷ್ಟೂ ವಿಷಯಗಳನ್ನು 2ನೇ ಅಧ್ಯಾಯದಲ್ಲಿ ಅಂದರೆ 40ರಿಂದ 53ನೇ ಶ್ಲೋಕದವರೆಗೂ ಈಗ ಫಲಸಹಿತ ಕರ್ಮಯೋಗದ ವರ್ಣನೆಯನ್ನು ಮಾಡಿದಾನೆ ಭಗವಂತ. ಅದನ್ನೆಲ್ಲ ಈಗ ಇನ್ನೊಂದ್ಸರಿ ನಾವು ರಿವೈಸ್ ಮಾಡ್ಕೊಂಡ್ವಲ್ವ, ಈಗ ಸ್ವಲ್ಪ ಮಟ್ಟಿಗಾದರೂ ನಮ್ಗೆ ಅರ್ಥ ಆಗಿದೆ. ಆ ರೀತಿ ಯೋಗದಲ್ಲಿ ಸ್ಥಿತನಾಗಿ ನೀನು ಯುದ್ಧಾದಿ ಕರ್ತವ್ಯಗಳನ್ನು, ಯುದ್ಧ ಅಷ್ಟೇ ಅಲ್ಲ ಇನ್ನೂ ಬೇಕಾದಷ್ಟು ಕೆಲಸಗಳಿರುತ್ತಲ್ಲ, ಎಲ್ಲವನ್ನು ಕೂಡ ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀನು ಕರ್ತವ್ಯ ಕರ್ಮಗಳನ್ನು ಮಾಡು ಅಂತ ಹೇಳಿದ್ದಾನೆ. ಆಮೇಲೆ 2ನೇ ಅಧ್ಯಾಯದ 47ರಿಂದ 50ನೇ ಶ್ಲೋಕ ಈಗ ಆಲ್ರೆಡಿ ನಾವು ಕೇಳಿದ್ದೀವಿ. ಆ ವಿಷಯಗಳನ್ನೇ ಹೇಳ್ತಾ ಎರಡನ್ನೂ ವಿಭಾಗ ಮಾಡುವುದಕ್ಕೋಸ್ಕರ 39ನೇ ಶ್ಲೋಕದಲ್ಲಿ ಸ್ಪಷ್ಟ ರೂಪದಿಂದ ಮೊದಲು ಆ ಶ್ಲೋಕಗಳಲ್ಲಿ ಏನು ಹೇಳಿದಾನೆ ಅಂತ ನೋಡೋಣ. ಯಾವುದು ಆ ಒಂದು ಶ್ಲೋಕ ಅಂದರೆ ಏಷಾ ತೇಭಿಹಿತ ಸಾಂಖ್ಯ ಅಂತಂದ್ಬಿಟ್ಟು ಅದರಲ್ಲಿ ಭಗವಂತ ಹೇಳ್ತಾನೆ, ಹೇ ಪಾರ್ಥ, ಈ ಬುದ್ಧಿ ಅನ್ನೋದು ನಿನಗೆ ಜ್ಞಾನ ಯೋಗದ ವಿಷಯದಲ್ಲಿ ಹೇಳಲ್ಪಟ್ಟಿತು. ಅಂದರೆ ಇಷ್ಟೊತ್ತು ನಾನು ಹೇಳಿದ್ದು ಜ್ಞಾನ ಯೋಗದ ವಿಷಯ, ಮತ್ತು ಈಗ ನೀನು ಅದನ್ನು ಕರ್ಮಯೋಗದ ವಿಷಯದಲ್ಲಿ ಕೇಳು. ಜ್ಞಾನಯೋಗ ಹೇಳಿದ್ದಾಯ್ತು, ಈ ಕರ್ಮಯೋಗದ ಬಗ್ಗೆ ಹೇಳ್ತೀನಿ. ಇಂಥ ಒಂದು ಸಮಬುದ್ಧಿಯಿಂದ ಯುಕ್ತನಾಗಿ ನೀನು ಕರ್ಮ ಬಂಧನಗಳನ್ನು ಸಂಪೂರ್ಣವಾಗಿ ಕಳ್ಕೊಳ್ತೀಯಾ ಅಂತಂದರೆ ನಿನಗೆ ಕರ್ಮ ಬಂಧನ ಅನ್ನೋದೇ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಇದಕ್ಕಿಂತ ಮೊದಲು ನಾನು ಸಾಂಖ್ಯ ವಿಷಯದ ಬಗ್ಗೆ ಉಪದೇಶ ಮಾಡಿದ್ದೀನಿ, ಮತ್ತು ಈಗ ನಾನು ಯೋಗ ವಿಷಯದ ಬಗ್ಗೆ ಉಪದೇಶ ಮಾಡ್ತೀನಿ ಅನ್ನೋದನ್ನು ಕೂಡ ಹೇಳಿಬಿಟ್ಟಿದ್ದೀನಿ. ಅಂದರೆ ಇದನ್ನೆಲ್ಲ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳುವಂತಹ ಮಾತುಗಳು ವ್ಯಾಮಿಶ್ರ ಅರ್ಥಾತ್ ಗೊಂದಲಮಯವಾಗಿಲ್ಲ ಅನ್ನೋವಂಥ ಭಾವವನ್ನು ಇಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ. ಅಂದರೆ ನನಗೆ ಗೊಂದಲ ಉಂಟಾಗ್ತಾ ಇದೆ ಅಂತ ಹೇಳ್ತಾನಲ್ವಾ, ಅದಕ್ಕೋಸ್ಕರ. ಮತ್ತು ಇಲ್ಲಿ ಈ 2 ಪ್ರಕಾರದ ನಿಷ್ಠೆಗಳು ಮೊದಲೇ ಹೇಳಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಇದನ್ನು ಈಗ ಹೇಳಿರೋದಲ್ಲ, ಸೃಷ್ಟಿಯ ಆದಿಯಲ್ಲೂ ಹೇಳಿದ್ದೀನಿ, ಮತ್ತು ಬೇರೆ ಬೇರೆ ಅವತಾರಗಳನ್ನು ತಗೊಂಡಾಗಲೂ ಹೇಳಿದ್ದೀನಿ. ಇಷ್ಟೇ ಅಲ್ಲದೆ 2ನೇ ಅಧ್ಯಾಯದಲ್ಲೂ ಕೂಡ ನಾನು ಈ ಮೊದಲೇ ನಿನಗೆ ಈ ವಿಷಯದ ಬಗ್ಗೆ ಹೇಳಿದ್ದೀನಿ. ಅದರಿಂದ ಇಲ್ಲಿ ಗೊಂದಲ ಅನ್ನೋದು ಇಲ್ಲವೇ ಇಲ್ಲ ಅಂತಂದ್ಬಿಟ್ಟು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ಈ ಪ್ರಶ್ನೆಗೆ ಉತ್ತರ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.